ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿರಿ ಟೈಮ್ 5:30 ಆಗೈತಿ. ಯಾಕೆ ಬೇಗಿದ್ದೀವಿ ಅಂತ ಹೇಳಿದ್ರೆ ನನ್ನ ಮಗ ಟ್ರಿಪ್ಪಿಗೆ ಹೊಂಟಾನ. ಈಗ ನೋಡಿರಿ ಅವ್ನು ಪೇಂಟಿಂಗ್ ಮಾಡಿದ್ದ, ಆಮೇಲೆ ಅವ್ನಿಗೆ ಹೆಂಗೆ ಬೇಕು ಹಂಗೆ ರೆಡಿ ಮಾಡಿ ಇಟ್ಕೊಂಡಿರ್ತಾನೆ. ಪ್ಲ್ಯಾಂಟ್ ಎಲ್ಲ ಹಚ್ಚಿ ಅದು ಮ್ಯಾಟನ್ನು ಅವನೇ ಮಾಡಿದ್ದು. ಕ್ರೋಶಾ ವರ್ಕ್ ಅಂತಾರಲ್ಲ, ಉಲ್ಲನ್ ಕ್ರೋಶಾ ಅವನೇ ಮಾಡಿದ್ದು. ಅವ್ರ ಕ್ರಾಫ್ಟ್ ವರ್ಕ್ ಇದ್ದಾಗ ನೋಡಿರಿ ಬುದ್ಧನ ಹೆಂಗೆ ಇಟ್ಕೊಂಡಾನೆ. ಅದು ಟ್ರೇ ಒಂದು ಹಳೇದಿತ್ತು ತೊಗೊಂಡು ಅದ್ರ ಮೇಲೆ ಇಟ್ಕೊಂಡಾನೆ. ಆಮೇಲೆ ಇಲ್ಲೊಂದು ಐತೆ ನೋಡಿರಿ ಕ್ರೋಶಾ ಮ್ಯಾಟ, ಅದನ್ನು ಅವನ್ನ ಮಾಡಿದ್ದೆ. ಅವ ಇವತ್ತು ಟ್ರಿಪ್ ಹೋಗೋದು ಸಲುವಾಗಿ 3 ಗಂಟೆಗೆಲ್ಲ ಎದ್ದೀವಿ. ಅವ್ನು ಮೊದಲೇ ಏನೂ ಹೇಳಂಗಿಲ್ಲ, ಹಾಗಾಗೆಲ್ಲ ಅರ್ಜೆಂಟ್ನಾಗ ಹೇಳಿದ ಅವ್ನು ಪಾವ್ ಭಾಜಿ ಬೇಕಂತ. ನೋಡಿರಿ ಪಾವ್ ಭಾಜಿಗೆ ಏನೇನು ಬೇಕಂತ ರೆಡಿ ಮಾಡ್ಕೊಂಡೇನಿ. ಉಳ್ಳಾಗಡ್ಡಿ, ಬಟಾಣಿಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಟೊಮೆಟೊ. ಹಂಗೆ ವೆಜಿಟೇಬಲ್ಸ್ ಬೇಕಾಗ್ತಾವೆ ನೋಡಿರಿ. ವೆಜಿಟೇಬಲ್ಸ್ ಕ್ಯಾಪ್ಸಿಕಮ, ಬಟಾಟಿ, ಆಮೇಲೆ ಕ್ಯಾರೆಟ್ ಮನೆಯಾಗಿದ್ದು ತರಕಾರಿ ಹಾಕಿನ ಮಾಡತ್ತೀನಿ. ಫ್ಲವರ್ ಒಂದಿಷ್ಟು ಕಟ್ ಮಾಡಿ ಇಟ್ಕೊಂಡೇನಿ. ಫಸ್ಟಿಗೆ ಏನು ಮಾಡ್ಬೇಕಂತ ಹೇಳಿದ್ರೆ, ಒಂದು ಕುಕ್ಕರ್ ಒಳಗೆ ಬಟಾಣಿ ಕಾಳು ನೆನ್ಸಿಟ್ಟಿಂದಿನ ರಾತ್ರಿನ ಆ ಕುಕ್ಕರ್ನಾಗ ಹಾಕಿ ಅವನ್ನ ಕುದಿಸ್ಕೊಂಡ್ಬಿಡ್ರಿ. ಮೊದಲು ಕುದಿಸ್ಕೊಂಡಾದ್ಮೇಲೆ ಅದಕ್ಕೇನೈತಿ ವೆಜಿಟೇಬಲ್ಸ್ ಏನೇನು ಕಟ್ ಮಾಡಿ ಇಟ್ಕೊಂಡೇವಲ್ಲ ಅದೆಲ್ಲ ವೆಜಿಟೇಬಲ್ಸ್ ಹಾಕಿ ಕುದಿಸ್ಕೋಬೇಕಾಗ್ತೈತಿ. ಇಲ್ಲ ಜಸ್ಟ್ ಅರಿಶಿನ ಸ್ವಲ್ಪ ಎಣ್ಣೆ ಹಾಕಿ ಕುದಿಸ್ಕೊಳ್ರಿ. ಚಲೋ ಒಂದು 2-3 ವಿಷಲ್ ತೆಗಿಸ್ಬೇಕಾಗ್ತೈತಿ ಕುಕ್ಕರ್ದಾಗ, ಅಂದ್ರೆ ಚಲೋ ಬೆಂದ್ಬಿಡ್ತಾವೆ. ಈಗ ನೋಡಿರಿ ಕುಕ್ಕರ್ ಇಟ್ಕೊಂಡೇನಿ. ಎಲ್ಲ ಬೆಂದಾದ್ಮೇಲೆ ಒಂದು ಕಡಾಯಿ ಇಟ್ಕೋಬೇಕು. ಎಣ್ಣೆ ಹಾಕೋರಿ. ಅದಕ್ಕೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಜೀರಿಗೆ, ಸಾಸಿವೆ, ಸಣ್ಣಗೆ ಚಾಪ್ ಮಾಡಿದ್ದು ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಕೆಂಪಾಗೋ ತನಕ ಹುರ್ಕೋರಿ. ಅದಕ್ಕೆ ಸ್ವಲ್ಪ ಅರಿಶಿನ, ಉಪ್ಪು ಹಾಕೋಬೇಕಾಗ್ತೈತಿ. ನೋಡಿರಿ ಹುರ್ಕೊಳತ್ತೆ. ನಾನು ಅರಿಶಿನ ಹಾಕೊಳತ್ತೀನಿ. ಹಿಂಗೆ ಸ್ವಲ್ಪ ಎಲ್ಲ ಕೈ ಆಡಿಸ್ಕೋತಿರ್ಬೇಕು, ಅಂದ್ರೆ ಜಲ್ದಿ ಬೇಯ್ತಾವು. ಇನ್ನೂ ಶುಂಠಿ ಬೆಳ್ಳುಳ್ಳಿ ಹಾಕೊಳತ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಉಳ್ಳಾಗಡ್ಡಿನ ಅದಕ್ಕೆ ಟೊಮ್ಯಾಟೊ ಸಣ್ಣ ಚಾಪ್ ಮಾಡಿ ಇಟ್ಕೊಂಡಿದ್ದೆ ಟೊಮೆಟೊ ಹಾಕಬೇಕು. ಟೊಮೆಟೊ ಹಾಕಿ ಬೇಯಿಸ್ಕೋಬೇಕು. ಅದು ಯಾಕಂದ್ರೆ ಫುಲ್ ಬೇಯಬೇಕಾಗ್ತೈತಿ. ಫುಲ್ ಬೇಯಿದ್ರೆ ನಮಗೆ ಸ್ಮ್ಯಾಶ್ ಮಾಡೋಕೆ ಈಸಿ ಆಗ್ತೈತಿ. ಇಲ್ಲ ಬಾಯಾಗ ಅಂದರೆ ಸಿಗ್ತಾವು, ಚಲೋ ಹತ್ತಂಗಿಲ್ಲ. ನೋಡಿರಿ ಉಪ್ಪು ಹಾಕ್ಕೊಳತ್ತೀನಿ. ಉಪ್ಪು ಹಾಕಿ ಬೇಗ ಬೆಂದ್ಬಿಡ್ತೈತಿ. ಇದೆಲ್ಲ ನೋಡಿರಿ ವೆಜಿಟೇಬಲ್ಸ್ ಅಷ್ಟು ಚಲೋ ಬೆಂದಾವಂತ ಎಲ್ಲ ಒಂದು ಸ್ಮ್ಯಾಶರ್ಲಿಂದ ಸ್ಮ್ಯಾಶ್ ಮಾಡಿಕೊಂಡೆ. ಅದನ್ನು ನಾವು ಕಡಾಯಿಗೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳತ್ತೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ MTRದು ಎವರೆಸ್ಟ್ ಅವ್ರದ್ದು ಪಾವ್ ಭಾಜಿ ಮಸಾಲ ಬರ್ತೈತಿ. ಮಸಾಲೆ ಪೌಡರ್ ಹಾಕ್ಕೋಬೇಕು. ನೋಡಿರಿ ನಿಮ್ಗೆ ಎಷ್ಟು ಅಳತಿ ಮಾಡ್ಕೋತಿರಲ್ಲ ಅದ್ರ ಮೇಲೆ ಡಿಪೆಂಡ್ ಇರ್ತೈತಿ. ನಾನು ಒಂದು ಪ್ಯಾಕೆಟ್ ಹಾಕ್ಕೊಳತ್ತೀನಿ 10 ರೂಪಾಯಿದು. ಸೊ ಹಾಕ್ಕೊಂಡು ಚಲೋ ಹೊತ್ತಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ. ಮಿಕ್ಸ್ ಮಾಡ್ಕೊಂಡು ಕುದಿಯಾಕೆ ಬಿಡ್ಬೇಕು. ಅದನ್ನು ಚಲೋ ಹೊತ್ತಂಗೆ ಬೇಯಬೇಕು. ಬೇಯ್ತಂದ್ರೆ ಅದು ಟೇಸ್ಟ್ ಬರ್ತೈತಿ. ಅದಕ್ಕೆ ಮತ್ತೇನು ಹಾಕ್ಕೊಂಡಿಲ್ಲ ಜಾಸ್ತಿ. ಅದು ಪಾವ್ ಭಾಜಿ ಮಸಾಲವನ್ನು ಹಾಕ್ಕೊಂಡಿನಿ. ಹಿಂಗೆ ಸ್ವಲ್ಪ ಜೀರಾ ಪೌಡರ್, ಧನಿಯಾ ಪೌಡರ್ ಸ್ವಲ್ಪ ಹಾಕ್ಕೊಂಡಿನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಅದೆಲ್ಲ ಕುದಿಯಾಕೈತಲ್ಲ, ಈಗ ಮತ್ತೊಂದು ಸ್ಮ್ಯಾಶ್ ಮಾಡ್ಕೊಳ್ತಾನೆ. ಯಾಕಂದ್ರೆ ನಾನು ಸ್ವಲ್ಪ ಕಾಳು ಆಮೇಲೆ ಎಲ್ಲ ವೆಜಿಟೇಬಲ್ಸ್ ಅಂದರೆ ಕಾಣಕತ್ತಿದ್ವು. ನೋಡಿರಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ನೋಡಿರಿ ಬಂದೈತಿ. ಎಷ್ಟು ಚಲೋ ಟೇಸ್ಟಿ ಆಗಿತ್ತು ಅಂದ್ರೆ ಅದು ತಿನ್ಬೇಕಂದ್ರೆ ನನ್ನ ಮಗ ಅನ್ನತ್ತಿದ್ದ, ಮಮ್ಮಿ ನನ್ನ ಫ್ರೆಂಡ್ಸ್ ಎಲ್ಲ ಖಾಲಿನೇ ಮಾಡಿಬಿಟ್ರ ಅಂಥೇಳಿ. ಬೆಣ್ಣೆ ಇದ್ದಿದ್ದಿಲ್ಲ, ಹಾಗಾಗಿ ಬೆಣ್ಣೆ ಹಾಕಿ ಮಾಡಿಲ್ಲ. ಯಾರು ಇಲ್ಲ ಅನ್ಕೋಬೇಡ್ರಿ. ನಂಗೆ ಅವ ಅರ್ಜೆಂಟ್ಲಿ ಹೇಳಿದ್ದಕ್ಕೆ ಏನು ಮಾಡ್ಬೇಕಂತ ತಿಳಿವಲ್ಲಾಗಿತ್ತು. ಬನ್ನು ಕರೆಕ್ಟಾಗಿ ಸಿಗಲಿಲ್ಲ ನನಗೆ. ಅದಕ್ಕೆ ಸಿಕ್ಕಿದ್ದು ಪಾವ್ ತೊಗೊಂಡು ಬಂದೀನಿ ಬೇಕ್ರಿನಾಗ. ಸೊ ಪಾವ್ ತೊಗೊಂಡು ಮಿಡಲ್ ಕಟ್ ಮಾಡಿ ಹಂಚೊಳಗೆ ಒಂದು ಫ್ರೈ ಮಾಡ್ಕೋಬೇಕು. ಬೆಣ್ಣೆ ಇರ್ಲಾರ್ದಕ್ಕೆ ತುಪ್ಪ ಹಾಕಿ ನಾನು ಫ್ರೈ ಮಾಡಿದ್ದೆ. ನೋಡಿರಿ ತುಪ್ಪ ಹಾಕ್ಕೊಳತ್ತೀನಿ. ತುಪ್ಪ ಹಾಕ್ಕೊಂಡು ಸ್ವಲ್ಪ ತುಪ್ಪದಾಗ ಫ್ರೈ ಮಾಡಿಕೊಂಡು ಅವ್ನಿಗೆ ಎಷ್ಟು ಬೇಕಷ್ಟು ಫ್ರೈ ಮಾಡಿ ಕೊಟ್ಟೆ. ಅವ್ನ ಟ್ರಿಪ್ನಾಗೂ ಊಟನೂ ಇತ್ತು. ಬಟ್ ಅವ ನಂಗೆ ಏನಾರ ಬೇಕು ಮಮ್ಮಿ ಮತ್ತೇನಾರ ಮಾಡಲ್ಲ ಸಾಲಿಲ್ಲ ಅಂದ್ರೆ ತಿನ್ನಕ್ಕೆ ಬೇಕಾಗ್ತೈತಿ ಅನ್ನೋಣ.
ಇದು ಮಾಡಿದೆ ನೋಡ್ರಿ. ಫ್ರೈ ಮಾಡ್ಕೊಳತ್ತೀನಿ. ಫ್ರೈ ಮಾಡಿ ಆದಮೇಲೆ ಈ ಥರ ಆಗ್ತೈತಿ. ಸ್ವಲ್ಪ ಕ್ರಿಸ್ಪಿ ಬೇಕಂತಾನೆ ಹಾಗಾಗಿ ನಾನು ಸ್ವಲ್ಪ ಕ್ರಿಸ್ಪಿನ ಫ್ರೈ ಮಾಡಿದ್ದೆ. ಈಗ ನೋಡ್ರಿ ಹೆಂಗಾಗೈತೆ ಪಾವ್ ಭಾಜಿ. ನೀವು ಒಂದು ಸತಿ ಮಾಡಿ ಟೇಸ್ಟ್ ನೋಡಿ ಹೇಳಿ.